ನಮಸ್ಕಾರ. ಆರ್ಗ್ಯಾನಿಕ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಮಾಡ್ತಾ ಇರೋಂಥ ರೆಸಿಪಿ ಬ್ರೇಕ್ಫಾಸ್ಟ್ ರೆಸಿಪಿ. ರವೆ ಇಡ್ಲಿ ಮಾಡ್ಕೊಳ್ತಾ ಇದ್ದೀನಿ. ಮಾಮೂಲಿ ರವೆ ಇಡ್ಲಿ ಮಾಡ್ಕೊಳ್ತಾ ಇರ್ತೀವಿ. ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ಮಸಾಲೆ ರವೆ ಇಡ್ಲಿ ಮಾಡ್ಕೊಳ್ಳೋಣ ಅಂಥೇಳಿ ಮಾಡ್ಕೊಳ್ತಾ ಇದ್ದೀನಿ. ಮಾಮೂಲಿ ಅಕ್ಕಿಯಲ್ಲಿ ಮಾಡುವಂತಹ ಇಡ್ಲಿಗಿಂತಲೂ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಬನ್ನಿ ಹೇಗೆ ಮಾಡೋದು ಅಂಥೇಳಿ ನೋಡೋಣ. ನಮಗೆ ಅಂಗಡಿನಲ್ಲಿ ಇಡ್ಲಿ ರವೆ ಅಂತಲೇ ಸಿಗುತ್ತೆ, ಅದನ್ನು ತೊಗೊಳ್ಬೇಕು. ನಾನಿಲ್ಲಿ 3 ಕಪ್ ಆಗುವಷ್ಟು ಇಡ್ಲಿ ರವೆಗೆ 1 ಕಪ್ ಆಗುವಷ್ಟು ಉದ್ದಿನಬೇಳೆ ತೊಗೊಳ್ತಾ ಇದ್ದೀನಿ. ಅದು ಬಂದು ಕರೆಕ್ಟ್ ಮೆಷರ್ಮೆಂಟ್ ಆಗಿರುತ್ತೆ. ಇದನ್ನು ಮೊದಲು ರವೆನ ಒಂದ್ಸರಿ ವಾಶ್ ಮಾಡಿ ಇಟ್ಕೊಳ್ಬೇಕು. ಈ ರವೆನ ಒಂದ್ಸರಿ ವಾಶ್ ಮಾಡಿ ಇದನ್ನು 5ರಿಂದ 6 ಗಂಟೆ ಟೈಮ್ ನೆನೆ ಹಾಕ್ಕೊಳ್ಬೇಕು. ಇದನ್ನು ಹಾಗೆ ಉದ್ದಿನಬೇಳೆನ ಜೊತೆನೇ ನೆನೆ ಹಾಕ್ಕೊಳ್ಬೇಕು. ಇದನ್ನು ವಾಶ್ ಮಾಡಾದ್ಮೇಲೆ ಒಂದು 10ರಿಂದ 20 ಸೆಕೆಂಡ್ ಬಿಟ್ಟು ಅಂತ ಹೇಳಿದ್ರೆ ರವೆ ಎಲ್ಲ ಕೆಳಗಡೆ ಕೂತಿರುತ್ತೆ. ಅದಾದಮೇಲೆ ಮೇಲ್ಗಡೆ ಇರುವಂತಹ ನೀರನ್ನು ಸೋಸಿ ಚೆನ್ನಾಗಿರುವ ನೀರನ್ನು ಒಂದ್ಸರಿ ನೆನೆ ಹಾಕ್ಲಿಕ್ಕೆ ಬಿಡೋಣ. 5 to 6 ಅವರ್ಸ್ ಇದು ನೆನೆಬೇಕು. ಇವಾಗ 3 ಕಪ್ ರವೆಗೆ ನಾನು 1 ಕಪ್ ಆಗುವಷ್ಟು ಉದ್ದಿನಬೇಳೆನ ಸಹ ಒಂದ್ಸರಿ ವಾಶ್ ಮಾಡಿ ಜೊತೆಗೆ ನೆನೆಲಿಕ್ಕೆ ಬಿಡ್ತೀನಿ. ರವೆನ ರುಬ್ಬೋ ಅವಶ್ಯಕತೆ ಇಲ್ಲ, ಉದ್ದಿನಬೇಳೆನ ಮಾತ್ರ ರುಬ್ಕೊಂಡ್ರೆ ಆಯಿತು. ಇದ್ರ ಜೊತೆಗೆ ಮೆಂತೆ ಆಗಿರ್ಬೋದು, ಕಡಲೆಬೇಳೆ ಇನ್ನೂ ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ. ಉದ್ದಿನಬೇಳೆ ಮಾತ್ರ ನೆನೆ ಹಾಕ್ಕೊಂಡ್ರೆ ಸಾಕು. ಅವಲಕ್ಕಿ ಆಗಿರ್ಬೋದು, ಅನ್ನ ಹಾಕ್ಕೊಳ್ಬೇಕು, ಏನೂ ಹಾಕ್ಕೊಂಡು ರುಬ್ಬೋ ಅವಶ್ಯಕತೆ ಇಲ್ಲ. ಉದ್ದಿನಬೇಳೆ ಮಾತ್ರ ಸಾಕು. ಇದನ್ನು ನಾನಿವಾಗ 5 to 6 ಅವರ್ಸ್ ನೆನೆಸಿ ಇಟ್ಟಿದ್ದಾಗಿದೆ. ಇವಾಗ ಚೆನ್ನಾಗಿ ನೆನೆದಿದೆ ಉದ್ದಿನಬೇಳೆ ಸಹ. ಇದನ್ನು ಮಿಕ್ಸಿ ಜಾರ್ನಲ್ಲಿ ರುಬ್ಕೊಳ್ಳೋಣ. ನಾನು ಉದ್ದಿನಬೇಳೆ ಜೊತೆಗೆ ಏನನ್ನೂ ಹಾಕ್ಕೊಳ್ತಾ ಇಲ್ಲ, ಉದ್ದಿನಬೇಳೆ ಮಾತ್ರ ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ. ಜೊತೆಗೇ ನಾನು ಉಪ್ಪು ಹಾಕಿ ರುಬ್ಕೊಳ್ತೀನಿ. ಇವಾಗ ಸ್ವಲ್ಪ ಚಳಿ ಇರೋದ್ರಿಂದ ಹಿಟ್ಟು ಬೇಗ ಉಬ್ಬಿ ಬರೋದಿಲ್ಲ, ಹಾಗಾಗಿ ಉಪ್ಪು ಹಾಕ್ಕೊಂಡು ರುಬ್ಕೊಂಡ್ರೆ ಹಿಟ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ ಬೆಳಗ್ಗೆವರೆಗೂ. ಸ್ವಲ್ಪ ನೀರು ಹಾಕಿ ರುಬ್ಕೊಳ್ಳೋಣ ನುಣ್ಣಗಾಗೋವರೆಗೆ. ಈ ರೀತಿ ಪೂರ್ತಿ ನುಣ್ಣಗಾಗುವವರೆಗೂ ರುಬ್ಕೊಳ್ಬೇಕು. ಇವಾಗ ಉದ್ದಿನಬೇಳೆ ಸಹ ರೆಡಿಯಾಗಿದೆ. ಇವಾಗ ರವೆ ಸಹ ನೆನೆದಿದೆ. ಇದರ ಮೇಲಿರುವಂತಹ ನೀರನ್ನು ತೆಗಿಬೇಕು, ಸ್ವಲ್ಪನೂ ನೀರಿರಬಾರ್ದು. ಇವಾಗ ಏನು ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ, ನಾವು ಯಾವುದರಲ್ಲಿ ಹಾಕ್ಕೊಳ್ತೀವೋ ಹಿಟ್ಟನ್ನು ಅದರಲ್ಲಿ ಒಟ್ಟಿಗೆ ಉದ್ದಿನಬೇಳೆ ಹಾಕ್ಕೊಂಡು, ಇದಾದಮೇಲೆ ರವೆ ನೀರನ್ನು ಎಲ್ಲ ಸೋಸಿ ರವೆನ ಮಾತ್ರ ಹಾಕ್ಕೊಳ್ಬೇಕು. ನಾವಿಲ್ಲಿ ಉದ್ದಿನಬೇಳೆನಲ್ಲಿ ಆಲ್ರೆಡಿ ನೀರು ಹಾಕಿ ರುಬ್ಕೊಳ್ಳೋದ್ರಿಂದ ಮತ್ತೆ ನೀರು ಹಾಕೋ ಅವಶ್ಯಕತೆ ಇಲ್ಲ. ಇದಿಷ್ಟೇ ನೀರು ನಮಗೆ ಸಾಕಾಗುತ್ತೆ. ಇವಾಗ ನಮಗೆ ರವೆ ಮಾತ್ರ ತೆಗೆದಿದ್ರಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನೈಟ್ ಪೂರ್ತಿ ಇಟ್ಟರೆ ಬೆಳಗ್ಗೆವರೆಗೆ ಚೆನ್ನಾಗಿ ಹಿಟ್ಟು ಹುಳಿಯಾಗಿರುತ್ತೆ. ರವೆ ಹಾಗೆಯೇ ಉದ್ದಿನಬೇಳೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ಅವಾಗರಿಗೂ ಒಂದು 4ರಿಂದ 5 ನಿಮಿಷ ಆದರೂ ಮಿಕ್ಸ್ ಮಾಡ್ಕೊಳ್ಬೇಕಿದು. ಈ ರೀತಿ ಕೈನಿಂದನೇ ಮಿಕ್ಸ್ ಮಾಡಿಕೊಂಡ್ರೆ ಹಿಟ್ಟು ಉಬ್ಬಿ ಹುಳಿಯಾಗಿ ಚೆನ್ನಾಗಿ ಬಂದಿರುತ್ತೆ. ಇದು ರಾತ್ರಿ ಪೂರ್ತಿ ನೆನೆಯಲಿ. ಇವಾಗ ಹಿಟ್ಟು ಸಹ ಚೆನ್ನಾಗಿ ಅರಳಿದೆ. ಇದನ್ನು ಮಿಕ್ಸ್ ಮಾಡಿ ನಮಗೆ ಸ್ವಲ್ಪ ಹಿಟ್ಟು ಗಟ್ಟಿ ಆಯಿತು ಅಂತ ಅನಿಸಿದ್ರೆ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿಕೊಳ್ಬೋದು. ತುಂಬ ಗಟ್ಟಿ ಹಾಕ್ಕೊಂಡ್ರೆ ಇಡ್ಲಿ ಗಟ್ಟಿಯಾಗಿ ಆಗಿಬಿಡುತ್ತೆ, ತಿನ್ಲಿಕ್ಕೆ ಚೆನ್ನಾಗಿರೋದಿಲ್ಲ. ಸಾಫ್ಟ್ ಆಗಬೇಕು ಅಂತ ಹೇಳಿದ್ರೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೋದು. ಇವಾಗ ಮಸಾಲೆ ರವೆ ಇಡ್ಲಿ ಅಂತ ಹೇಳ್ತಲ್ವ, ಅದಕ್ಕೆ ಏನು ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ, ಕಡಲೆಬೇಳೆನ ರಾತ್ರಿನೇ ನೆನೆಸಿಟ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಕ್ಯಾರೆಟು, ಕಾಯಿ ತುರಿ ಹಾಗೆಯೇ ಕೊತ್ತಂಬರಿ ಸೊಪ್ಪನ್ನು ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಇಡ್ಲಿ ತಟ್ಟೆಗೆ ಹಿಟ್ಟು ಹಾಕ್ಕೊಂಡ್ಮೇಲೆ ಅದರ ಮೇಲೆ ಸ್ವಲ್ಪ ಸ್ಪ್ರಿಂಕಲ್ ಮಾಡಿಕೊಂಡ್ರೆ ಆಯಿತು. ಕಡಲೆಬೇಳೆ ಚೆನ್ನಾಗಿ ನೆಂದಿದ್ರೆ ಇಡ್ಲಿ ಜೊತೆನೇ ಚೆನ್ನಾಗಿ ಬೇಯುತ್ತೆ. ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನನಗೆ ಬಟ್ಟೆ ಮೇಲೆ ಹಾಕ್ಕೊಂಡು ಮಾಡ್ಕೊಳ್ತಾ ಇರೋದು. ನನ್ನ ಹತ್ರ ಈ ಥರನೇ ಪೇಟಿರೋದು, ಹಾಗಾಗಿ ಬಟ್ಟೆನಲ್ಲಿ ಹಾಕ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ಒಂದು ಕಾಟನ್ ಬಟ್ಟೆ ಇತ್ತು ಅಂತ ಹೇಳಿದ್ರೆ ನೀಟಾಗಿ ಕಟ್ ಮಾಡಿ ಸ್ವಲ್ಪ ಒದ್ದೆ ಮಾಡಿ ಈ ರೀತಿ
ಹಾಕ್ಕೊಂಡು ಇದರ ಮೇಲೆ ಇವಾಗ ಮಿಕ್ಸ್ ಮಾಡ್ಕೊಂಡಿರುವಂತಹ ಕಡಲೆಬೇಳೆ ಕ್ಯಾರೆಟ್ನ ಹಾಕ್ಕೊಂಡ್ರೆ ಈ ರೀತಿ ಆಯಿತು. ಇದನ್ನು ಒಂದು 6 to 8 ಮಿನಿಟ್ಸ್ ಆದರೂ ಬೇಯಿಸ್ಕೊಳ್ಬೇಕು. ಚೆನ್ನಾಗಿರುತ್ತೆ, ಚಟ್ನಿ ಜೊತೆಗಾಗಿರ್ಬೋದು, ಸಾಂಬಾರು ಜೊತೆಗಾಗಿರ್ಬೋದು, ತುಂಬಾ ಚೆನ್ನಾಗಿರುತ್ತೆ. ನಾನು ಮೊದಲೇ ನೀರನ್ನ ಬಿಸಿ ಆಗಲಿಕ್ಕೆ ಇಟ್ಟಿದ್ದೆ. ನಮ್ಮ ಮನೇಲಿ ಸ್ವಲ್ಪ ಇಡ್ಲಿ ಪಾತ್ರೆ ದೊಡ್ಡದಾಗಿದೆ, ಹಾಗಾಗಿ ಒಂದು 6 to 8 ಮಿನಿಟ್ಸ್ ಆದರೂ ಆಗುತ್ತೆ ಬೇಯಲಿಕ್ಕೆ. ತುಂಬ ಚಿಕ್ಕದಾಗಿದೆ ಇಡ್ಲಿ ಅಂತ ಹೇಳಿದ್ರೆ ಒಂದು 5 to 6 ಮಿನಿಟ್ ಆದರೆ ಸಾಕು. ಇದು ನೀವು ಒಂದು ಮುಕ್ಕಾಲು ಭಾಗ ಹಾಕಿದ್ರೆ ಉಬ್ಬಿ ಚೆನ್ನಾಗಿ ದಪ್ಪಕ್ಕೆ ಬರುತ್ತೆ ಇಡ್ಲಿ. ಇವಾಗ ಇಡ್ಲಿ ಸಹ ಆಗಿದೆ. ಒಂದು 5 ನಿಮಿಷ ತಣ್ಣಗಾಗ್ಲಿಕ್ಕೆ ಬಿಟ್ಟು ನೀಟಾಗಿ ತೆಗೆದ್ರೆ ಬಟ್ಟೆಗೆ ಏನೂ ಅಂಟಿರೋದಿಲ್ಲ. ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ನೀವೇ ನೋಡ್ತಾ ಇರಬಹುದು. ಆರಾಮಾಗಿ 2-3 ಇಡ್ಲಿ ತಿಂದ್ರೆ ಹೊಟ್ಟೆ ತುಂಬೋಗತ್ತಿದು. ಸ್ವಲ್ಪನೂ ಸಹ ಬಟ್ಟೆಗೆ ಅಂಟೋದಿಲ್ಲ. ಈ ಮೆಷರ್ಮೆಂಟ್ನಲ್ಲಿ ಒಂದು ಸರಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಾಗುತ್ತೆ. ಮಾಮೂಲಿ ಅಕ್ಕಿಯಲ್ಲಿ ಮಾಡುವ ಇಡ್ಲಿಗೂ ರವೆ ಇಡ್ಲಿಗೂ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಇದು ಸ್ವಲ್ಪ ಉದುರಾಗಿ ಚೆನ್ನಾಗಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂಥೇಳಿ. ಅಷ್ಟೇ ಸಾಫ್ಟಾಗೂ ಸಹ ಇದೆ ಇದು. ಒಂದು ಸಾರಿ ಮಿಸ್ ಮಾಡ್ದೇ ಈ ರೀತಿ ರವೆ ಇಡ್ಲಿನ ಮನೆಯಲ್ಲಿ ಮಾಡ್ಕೊಳ್ಳಿ. ಉದ್ದಿನಬೇಳೆ ಒಂದು ರುಬ್ಕೊಂಡ್ರೆ ಸಾಕು, ಅಕ್ಕಿ ನೆನೆಸ್ಬೇಕು ರುಬ್ಬಬೇಕು ಅನ್ನೋ ಕೆಲಸ ಇರೋದಿಲ್ಲ. ಆಫೀಸ್ಗೆ ಹೋಗೋರಿಗೆ ಬೇಗನೆ ಕೆಲಸ ಆಗುತ್ತೆ ಅಂತ ಹೇಳಬಹುದು. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂಥೇಳಿ. 3 ಕಪ್ ಆಗುವಷ್ಟು ಇಡ್ಲಿ ರವೆನ ಹಾಕ್ಕೊಂಡ್ರೆ ಆರಾಮಾಗಿ 6ರಿಂದ 7 ಜನನಾದರೂ ತಿನ್ನಬಹುದು. ಒಂದು ಸಾರಿ ಮಿಸ್ ಮಾಡ್ದೇ ಈ ರೆಸಿಪಿನ ಟ್ರೈ ಮಾಡಿ. ಚಟ್ನಿ ಹಾಗೆಯೇ ಸಾಂಬಾರು ಜೊತೆಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ನನ್ನ ಈ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಸ್ನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೂ ಕೂಡ ಶೇರ್ ಮಾಡಿ. ಈ ವಿಡಿಯೋಗೆ ಲೈಕ್ ಹಾಗೂ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.